ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಕೋಟ್ಯಾಧಿಪತಿಗಳು ಇಂದಿಗೂ ಸನಾತನ ಧರ್ಮದ ಕೆಲವು ಅತಿ ಗಹನ ರಹಸ್ಯಗಳನ್ನು ಪಾಲಿಸುತ್ತಾರೆ ಎಂಬುದು ನಿಮಗೆ ಗೊತ್ತಿದೆಯೇ? ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಸೂತ್ರಗಳನ್ನು ಯಾವುದೇ ದುಬಾರಿ ಕೋರ್ಸ್ಗಳಲ್ಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಕಲಿಸುವುದಿಲ್ಲ. ಆದರೆ ಈ ಸೂತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡರೆ ಜೀವನದಲ್ಲಿ ಕೇವಲ ಹಣ ಮಾತ್ರವಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆಯಾದ ಸಮೃದ್ಧಿ, ಶಾಂತಿ, ಆರೋಗ್ಯ ಮತ್ತು ಗೌರವವು ದೊರೆಯುತ್ತದೆ. ಇಂದು ನಾವು ಸನಾತನ ಧರ್ಮದ 5 ರಹಸ್ಯ ಧನಸೂತ್ರಗಳನ್ನು ತಿಳಿಯೋಣ. ಇವು ಪ್ರಾಚೀನ ಭಾರತದ ಋಷಿಮುನಿಗಳು ನಮಗೆ ಬಳುವಳಿಯಾಗಿ ನೀಡಿದ ಜ್ಞಾನ. ಇವುಗಳನ್ನು ಇಂದಿಗೂ ಪಾಲಿಸಿದರೆ ಸಂಪತ್ತನ್ನು ಆಕರ್ಷಿಸುವುದು ನಿಮ್ಮ ಜೀವನದ ಸಹಜ ಪ್ರಕ್ರಿಯೆ ಆಗಿಬಿಡುತ್ತದೆ. ಬನ್ನಿ ಈ ಅಮೂಲ್ಯ ಮಾಹಿತಿಯನ್ನು ತಿಳಿಯೋಣ. ಮೊದಲನೆಯ ಸೂತ್ರ ಧನಮೂಲದ ಸೂತ್ರ. ಲಕ್ಷ್ಮಿ ನೆಲೆಸುವುದು ಬಾಹ್ಯ ಮತ್ತು ಆಂತರಿಕ ಶೌಚ ಇರುವಲ್ಲಿ ಮಾತ್ರ. ಸನಾತನ ಧರ್ಮದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಕೇವಲ ಸಂಪತ್ತಿನ ದೇವತೆ ಎಂದು ಮಾತ್ರವಲ್ಲದೆ ಶುದ್ಧತೆ, ಶುಚಿತ್ವ ಮತ್ತು ಶೌಚದ ದೇವತೆ ಎಂದು ಪೂಜಿಸಲಾಗುತ್ತದೆ. ಯಾವ ಸ್ಥಳದಲ್ಲಿ ಅಶುಚಿತ್ವವಿರುತ್ತದೆಯೋ ಅಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ. ನಮ್ಮ ಋಷಿಮುನಿಗಳು ಕೇವಲ ಬಾಹ್ಯ ಶೌಚತ್ವಕ್ಕೆ ಮಾತ್ರವಲ್ಲದೆ ಆಂತರಿಕ ಶುದ್ಧತೆಗೂ, ಅಂದರೆ ಆಲೋಚನೆಗಳು, ನಡವಳಿಕೆಗಳ ಶುದ್ಧತೆಗೂ ಮಹತ್ವಪೂರ್ಣ ಸ್ಥಾನ ನೀಡಿದ್ದಾರೆ. ನಮ್ಮ ಹಿರಿಯರು ಹೇಳಿದಂತೆ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯ ಸ್ಮರೇತ್ ಪುಂಡರೀಕಾಕ್ಷಂ ಸ ಭಾಯಾಭ್ಯಂತರಃ ಶುಚಿಃ. ಇದರ ಅರ್ಥ, ಯಾವ ವ್ಯಕ್ತಿ ಯಾವುದೇ ಸ್ಥಿತಿಯಲ್ಲಿದ್ದರೂ ಭಗವಂತನ ಸ್ಮರಣೆ ಮತ್ತು ಶುದ್ಧತೆಯಿಂದ ಹೊರಗಿನ ಮತ್ತು ಒಳಗಿನ ಆಲೋಚನೆಗಳ ಶುದ್ಧತೆಯನ್ನು ಪಡೆಯುತ್ತಾನೋ ಅಲ್ಲಿ ಮಾತ್ರ ಸ್ಥಿರಲಕ್ಷ್ಮಿ ನೆಲೆಸುತ್ತಾಳೆ. ಇಂದಿನ ಕೋಟ್ಯಾಧಿಪತಿಗಳನ್ನು ಗಮನಿಸಿದರೆ ಅವರು ತಮ್ಮ ಸುತ್ತಮುತ್ತಲಿನ ಜಾಗ, ಕೆಲಸದ ವಾತಾವರಣ ಮತ್ತು ವೈಯಕ್ತಿಕ ಜೀವನವನ್ನು ಯಾವಾಗಲೂ ಸ್ವಚ್ಛ, ಸುಂದರ ಮತ್ತು ವ್ಯವಸ್ಥಿತವಾಗಿಟ್ಟುಕೊಳ್ಳುತ್ತಾರೆ. ಅವರಿಗೆ ಅಶುಚಿತ್ವ ಕೇವಲ ಸ್ಥಳದಲ್ಲಿ ಮಾತ್ರವಲ್ಲ, ಅಶುದ್ಧ ಆಲೋಚನೆಗಳಲ್ಲಿ, ಅವ್ಯವಸ್ಥೆಯಲ್ಲಿ ಮತ್ತು ಆಲಸ್ಯದಲ್ಲಿಯೂ ಇರುತ್ತದೆ ಎಂದು ತಿಳಿದಿದೆ. ಅಂತಹ ಕಡೆ ಹಣ ಬಂದರೂ ಅದು ನಿಲ್ಲುವುದಿಲ್ಲ. ಶುಚಿತ್ವವು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇದು ಸಂಪತ್ತಿನ ಪ್ರವಾಹಕ್ಕೆ ದಾರಿ ಮಾಡಿಕೊಡುತ್ತದೆ. ಕರ್ನಾಟಕದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಮನೆಯನ್ನು ಶುದ್ಧಗೊಳಿಸಿ, ರಂಗೋಲಿ ಹಾಕಿ, ದೀಪ ಬೆಳಗಿ, ಅಚ್ಚುಕಟ್ಟಾಗಿ ಅಲಂಕರಿಸಿ ಲಕ್ಷ್ಮಿಯನ್ನು ಆಹ್ವಾನಿಸುವ ಸಂಪ್ರದಾಯ ಇಂದಿಗೂ ನಡೆಯುತ್ತದೆ. ಮುಂದೆ 2ನೇ ಸೂತ್ರವನ್ನು ನೋಡೋಣ. ಧನಕ್ಕಿಂತ ಮೊದಲು ಧ್ಯಾನ. ಮನಸ್ಸಿನ ಏಕಾಗ್ರತೆ ತುಂಬ ಮುಖ್ಯ. ಸನಾತನ ಧರ್ಮದಲ್ಲಿ ಸಂಪತ್ತಿಗಿಂತ ಮೊದಲು ಧ್ಯಾನ ಮತ್ತು ಮನಸ್ಸಿನ ಏಕಾಗ್ರತೆಗೆ ಮಹತ್ವ ನೀಡಲಾಗುತ್ತದೆ. ಮನಸ್ಸಿನ ಏಕಾಗ್ರತೆಯನ್ನು ಅತಿ ದೊಡ್ಡ ಸಂಪತ್ತು ಎಂದು ಪರಿಗಣಿಸಲಾಗಿದೆ. ಇಂದಿನ ಭಾಷೆಯಲ್ಲಿ ಹೇಳುವುದಾದರೆ ಫೋಕಸ್ ಇಸ್ ದ ನ್ಯೂ ವೆಲ್ತ್ ಎಂದು. ಅಸ್ಥಿರ ಮನಸ್ಸಿನ ವ್ಯಕ್ತಿ ಎಂದಿಗೂ ಸಂಪತ್ತನ್ನು ನಿರ್ವಹಿಸಲಾರ. ಧ್ಯಾನವು ಕುಬೇರನ ಕೃಪೆಗೆ ಬೇಕಾದ ಸ್ಥಿರತೆಯನ್ನು ನೀಡುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದಂತೆ, ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನವ ಸಾಧಯೇತ್, ಅಂದರೆ ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಳಬೇಕು. ನಿನ್ನ ಮನಸ್ಸಿಗೆ ನೀನೇ ಬಂಧು, ಮನಸ್ಸೇ ನಿನಗೆ ಶತ್ರು. ಸ್ಟೀವ್ ಜಾಬ್ಸ್, ಎಲಾನ್ ಮಸ್ಕ್ನಂತಹ ಅನೇಕ ದೊಡ್ಡ ಉದ್ಯಮಿಗಳು ಧ್ಯಾನ ಅಥವಾ ಮೈಂಡ್ಫುಲ್ನೆಸ್ ಅಭ್ಯಾಸಗಳನ್ನು ಪಾಲಿಸುತ್ತಾರೆ. ಏಕಾಗ್ರ ಮನಸ್ಸೇ ನಿಜವಾದ ಬಂಡವಾಳ ಎಂದು ಅವರು ಹೇಳುತ್ತಾರೆ. ನೀವು ಪ್ರತಿದಿನ 10 ನಿಮಿಷಗಳ ಕಾಲ ಶಾಂತವಾಗಿ ಧ್ಯಾನ ಮಾಡಿದರೆ ನೀವು ಕೇವಲ ಮನಸ್ಸನ್ನು ಶಾಂತಗೊಳಿಸುತ್ತಿಲ್ಲ, ನೀವು ಧನಾತ್ಮಕ ಕಂಪನಗಳನ್ನು, ಸಂಪತ್ತಿನ ತರಂಗಗಳನ್ನು ನಿಮ್ಮತ್ತ ಆಕರ್ಷಿಸುತ್ತಿದ್ದೀರಿ. ನಮ್ಮ ಕರ್ನಾಟಕದ ಯೋಗ ಪರಂಪರೆಯಲ್ಲಿ ಧ್ಯಾನವನ್ನು ಸಂಪತ್ತಿನ ಉತ್ಪಾದಕ ಎಂದು ಪರಿಗಣಿಸಲಾಗಿದೆ. ಧ್ಯಾನದಿಂದ ನಿರ್ಧಾರ ಶಕ್ತಿ ಹೆಚ್ಚುತ್ತದೆ, ಸ್ಪಷ್ಟತೆ ಬರುತ್ತದೆ. ಇದು ಸಂಪಾದನೆಗೆ ಪರೋಕ್ಷವಾಗಿ ಸಹಕರಿಸುತ್ತದೆ. ಮುಂದೆ 3ನೇ ಸೂತ್ರವನ್ನು ನೋಡೋಣ. ದಾನದಿಂದ ಧನವು ಕುಗ್ಗುವುದಿಲ್ಲ, ಬದಲಾಗಿ ಹೆಚ್ಚುತ್ತದೆ. ಇದು ಸನಾತನ ಧರ್ಮದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದು. ನಮ್ಮ ಧರ್ಮವು ದಕ್ಷಿಣೆಯಿಂದ ದೇವತೆಗಳು ಪ್ರಸನ್ನರಾಗುತ್ತಾರೆ ಮತ್ತು ದಾನದಿಂದ ಬ್ರಹ್ಮಾಂಡವೇ ಸಂತುಷ್ಟಗೊಳ್ಳುತ್ತದೆ ಎಂದು ಹೇಳುತ್ತದೆ. ಋಗ್ವೇದದ ದಾನಸ್ತುತಿಯಲ್ಲಿಯೂ ಇದರ ಉಲ್ಲೇಖವಿದೆ.
ನೀವು ಶುದ್ಧ ಮನಸ್ಸಿನಿಂದ ಏನನ್ನಾದರೂ ದಾನ ಮಾಡಿದಾಗ ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ನೀವು ಕೊರತೆಯ ಭಾವದಿಂದ ಸಮೃದ್ಧಿಯ ಭಾವದ ಕಡೆಗೆ ಸಾಗುತ್ತೀರಿ. ದಾನೇನ ಧನಮಕ್ಷಯಂ, ಅಂದರೆ ದಾನದಿಂದ ಧನವು ಅಕ್ಷಯವಾಗುತ್ತದೆ. ಅನೇಕ ಕೋಟ್ಯಾಧಿಪತಿಗಳು ಇಂದಿಗೂ ಚಾರಿಟಿ ಫೌಂಡೇಶನ್ಗಳು, ದಾನ ಧರ್ಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಏಕೆಂದರೆ ಹಣವನ್ನು ಹಿಡಿದಿಟ್ಟುಕೊಂಡಾಗ ಅದು ನಿಲ್ಲುತ್ತದೆ, ಹರಿದು ಬಿಟ್ಟಾಗ ಅದು ಹಲವು ಪಟ್ಟು ಹೆಚ್ಚಾಗಿ ಮರಳುತ್ತದೆ ಎಂಬುದು ಅವರಿಗೆ ತಿಳಿದಿದೆ. ಪ್ರಾಚೀನ ಭಾರತದ ಆರ್ಥಿಕ ನಿಯಮದ ಪ್ರಕಾರ ನಿಮ್ಮ ಗಳಿಕೆಯ 10%ನಷ್ಟು ಭಾಗವನ್ನು ಸತ್ಕಾರ್ಯಕ್ಕೆ ಮೀಸಲಿಡುವುದು ಸಂಪತ್ತಿನ ವೃದ್ಧಿಗೆ ಸಹಕಾರಿ. ಆದ್ದರಿಂದ ನಿಮಗೆ ಹಣ ಬಂದಾಗಲೆಲ್ಲ ಅದರ ಸಣ್ಣ ಭಾಗವನ್ನು ದಾನ ಮಾಡಿ. ಇದು ಕೇವಲ ಹಣವಲ್ಲ, ನೀವು ಸಕಾರಾತ್ಮಕ ಶಕ್ತಿಯನ್ನು ಹರಿಯುಬಿಡುತ್ತೀರಿ. ಅದು ಹಲವು ಪಟ್ಟು ಹೆಚ್ಚಾಗಿ ನಿಮಗೆ ಮರಳುತ್ತದೆ. ಕರ್ನಾಟಕದಲ್ಲಿ ದಾನ ಧರ್ಮ, ಅನ್ನದಾನ, ವಿದ್ಯಾದಾನಗಳಿಗೆ ಮಹತ್ತರ ಸ್ಥಾನವಿದೆ. ಇವು ಸಂಪತ್ತಿನ ಸದ್ಬಳಕೆಯ ಮತ್ತು ವೃದ್ಧಿಯ ಮಾರ್ಗಗಳಾಗಿವೆ. ಮುಂದೆ 4ನೆಯ ಸೂತ್ರವನ್ನು ನೋಡೋಣ. ಸಾಲ ಮತ್ತು ದುಂದು ವೆಚ್ಚದಿಂದ ದೂರವಿರಬೇಕು. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಯಾವ ವ್ಯಕ್ತಿ ತನ್ನ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುತ್ತಾನೋ ಅವನು ಭವಿಷ್ಯದಲ್ಲಿ ದಾರಿದ್ರ್ಯಕ್ಕೆ ಗುರಿಯಾಗುತ್ತಾನೆ ಎಂದು. ಇಂದಿನ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ಇತರರ ಜೀವನ ಶೈಲಿಯನ್ನು ತೋರಿಸುವುದರಿಂದ ನಾವು ಕೂಡ ಯೋಚಿಸದೆ ಅನಗತ್ಯವಾಗಿ ಖರ್ಚು ಮಾಡಲು ಪ್ರಾರಂಭಿಸುತ್ತೇವೆ. ಇದು ತುಂಬ ಅಪಾಯಕಾರಿ. ಚಾಣಕ್ಯ ನೀತಿಯು ಹೇಳುತ್ತದೆ, ಅನವಸ್ಥಿತ ಕಾಯಸ್ಯ ನ ಜನೋ ನ ಜನಪದಃ, ಅಂದರೆ ಸ್ಥಿರತೆ ಇಲ್ಲದವನಿಗೆ ಸಂಪತ್ತು ದಕ್ಕದು. ಚಾಣಕ್ಯನ ಪ್ರಕಾರ ಸಂಪಾದನೆಗಿಂತ ಹೆಚ್ಚು ಖರ್ಚು ಮಾಡುವವನು ತನ್ನ ಕೈಯಾರೆ ತನ್ನ ವಿನಾಶವನ್ನು ತಂದುಕೊಳ್ಳುತ್ತಾನೆ ಎಂದು. ಮಿತವ್ಯಯವೇ ನಿಜವಾದ ಐಶ್ವರ್ಯ. ಯಾರು ಕೋಟ್ಯಾಧಿಪತಿಗಳಾಗುತ್ತಾರೋ ಅವರು ಮೊದಲು ಉಳಿತಾಯ ಮಾಡಲು ಕಲಿಯುತ್ತಾರೆ, ನಂತರ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುತ್ತಾರೆ, ತದನಂತರ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಸನಾತನ ಸೂತ್ರಗಳು ಇದನ್ನೇ ಹೇಳುತ್ತವೆ. ಹಣವನ್ನು ಗೌರವಿಸಿ, ಅದು ನಿಮ್ಮನ್ನು ಗೌರವಿಸುತ್ತದೆ. ಸಾಲವು ನಮ್ಮನ್ನು ಬಂಧನಕ್ಕೆ ತಳ್ಳುತ್ತದೆ ಮತ್ತು ಅನಗತ್ಯ ಖರ್ಚು ಸಂಪತ್ತಿನ ಹರಿವನ್ನು ನಿಲ್ಲಿಸುತ್ತದೆ. ನಮ್ಮ ಹಿರಿಯರು ಮಿತವ್ಯಯ ಮತ್ತು ಸಾಲಮುಕ್ತ ಜೀವನಕ್ಕೆ ಯಾವಾಗಲೂ ಮಹತ್ವ ನೀಡುತ್ತಿದ್ದರು. ಮುಂದೆ 5ನೇ ಸೂತ್ರವನ್ನು ತಿಳಿಯೋಣ. ಕರ್ಮವೇ ನಿಜವಾದ ಕೀಲಿ, ಆದರೆ ಸರಿಯಾದ ದಿಕ್ಕಿನಲ್ಲಿ ನಮ್ಮ ಕಾಯಕಗಳನ್ನು ಪಾಲಿಸಬೇಕು ಎಂದು. ಸನಾತನ ಧರ್ಮದಲ್ಲಿ ಕರ್ಮವನ್ನು ಭಗವಂತನಿಗಿಂತಲೂ ದೊಡ್ಡದು ಎಂದು ಪರಿಗಣಿಸಲಾಗಿದೆ. ಆದರೆ ಈ ಕರ್ಮವು ಕೇವಲ ದೈಹಿಕ ಶ್ರಮ ಅಥವಾ ಓಡಾಟವಲ್ಲ, ಇದು ಬುದ್ಧಿವಂತಿಕೆಯಿಂದ ಕೂಡಿದ ಮತ್ತು ಸಾರ್ಥಕ ಕರ್ಮ. ಶ್ರೀಕೃಷ್ಣನು ಗೀತೆಯಲ್ಲಿ ಕರ್ಮ ಮಾಡು, ಆದರೆ ಫಲದ ಚಿಂತೆ ಬಿಡು ಎಂದು ಹೇಳಿದ್ದಾನೆ. ಬ್ರಹ್ಮಾಂಡದ ನಿಯಮವಿದು. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವೇಶಂತಿ ಮುಖೇ ಮೃಗಃ. ಇದರರ್ಥ, ಕೇವಲ ಬಯಸುವುದರಿಂದ ಮಾತ್ರ ಕೆಲಸ ಸಿದ್ಧಿಸುವುದಿಲ್ಲ, ಉದ್ಯಮದಿಂದ ಶ್ರಮ ಮಾತ್ರ ಸಾಧ್ಯ. ಮಲಗಿರುವ ಸಿಂಹದ ಬಾಯಿಗೆ ಪ್ರಾಣಿ ತಾನಾಗಿಯೇ ಬಂದು ಬೀಳುವುದಿಲ್ಲ. ಇಂದಿನ ಧನವಂತರು ಇದೇ ಮಾತನ್ನು ಅಳವಡಿಸಿಕೊಳ್ಳುತ್ತಾರೆ. ಅವರು ಶ್ರಮ ವಹಿಸುತ್ತಾರೆ, ಆದರೆ ಫಲಿತಾಂಶಕ್ಕೆ ಅಂಟಿಕೊಳ್ಳುವುದಿಲ್ಲ. ಅವರು ಸರಿಯಾದ ವ್ಯವಸ್ಥೆಗಳನ್ನು ರೂಪಿಸುತ್ತಾರೆ, ಸರಿಯಾದ ಕಡೆ ಹೂಡಿಕೆ ಮಾಡುತ್ತಾರೆ ಮತ್ತು ವೈಫಲ್ಯ ಬಂದರೂ ಪದೇ ಪದೇ ಪ್ರಯತ್ನಿಸುತ್ತಾರೆ. ಕರ್ನಾಟಕದಲ್ಲಿ 12ನೇ ಶತಮಾನದ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವವು ನಮ್ಮ ಬದುಕಿನ ಭಾಗವಾಗಿದೆ. ಇದು ಸರಿಯಾದ ಕರ್ಮಕ್ಕೆ ಪ್ರೇರಣೆ ನೀಡುತ್ತದೆ. ಅದರಿಂದ ನೀವು ಪ್ರಾಮಾಣಿಕವಾಗಿ, ಸತ್ಯಸಂಧವಾಗಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಕರ್ಮ ಮಾಡಿದರೆ ಬ್ರಹ್ಮಾಂಡವೇ ಸ್ವತಃ ನಿಮಗೆ ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವು ಸನಾತನ ಧರ್ಮದ ಆ 5 ಗುಪ್ತಧನ ಸೂತ್ರಗಳು. ದೊಡ್ಡ ದೊಡ್ಡ ವ್ಯಕ್ತಿಗಳು ಬಹಿರಂಗವಾಗಿ ಒಪ್ಪಿಕೊಳ್ಳದಿದ್ದರೂ ಇಂದಿಗೂ ಪಾಲಿಸುತ್ತಾರೆ. ಈ ಮಾಹಿತಿಯು ಕೇವಲ ನಂಬಿಕೆ ಅಲ್ಲ, ಇದು ನಮ್ಮ ಪೂರ್ವಜರ ಅನುಭವದ ಸಾರ ಮತ್ತು ಆಧುನಿಕ ಆರ್ಥಿಕ ವಿಜ್ಞಾನದ ತಳಹದಿಯಾಗಿದೆ. ಶುಚಿತ್ವ, ಧ್ಯಾನ, ದಾನ, ಜಾಣ್ಮೆಯ ಖರ್ಚು ಮತ್ತು ಸರಿಯಾದ ಕರ್ಮ, ಈ 5 ಅಂಶಗಳು ಕೇವಲ ಧಾರ್ಮಿಕ ನಿಯಮಗಳಲ್ಲ, ಬದಲಿಗೆ ಒಂದು ಕೋಟ್ಯಾಧಿಪತಿ ಮನಸ್ಥಿತಿಯ ಅಡಿಪಾಯ. ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಂಪತ್ತು ನಿಮ್ಮನ್ನು ಹಿಂಬಾಲಿಸುತ್ತದೆ.
ವಿಡಿಯೋದ ಕೊನೆಯಲ್ಲಿ ಮಹಾಲಕ್ಷ್ಮಿಯ ಬೀಜಾಕ್ಷರ ಮಂತ್ರವನ್ನು ನಿಮ್ಮೆಲ್ಲರ ಒಳಿತಿಗಾಗಿ ನೀಡುತ್ತಿದ್ದೇನೆ. ಪ್ರತಿದಿನ ಇದನ್ನು 108 ಬಾರಿ ಜಪಿಸುವುದರಿಂದ ಸಕಾರಾತ್ಮಕ ಶಕ್ತಿಯು ನಿಮ್ಮ ಸುತ್ತಲೂ ಆವರಿಸುತ್ತದೆ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಈ ಧ್ಯಾನ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಕಮೆಂಟ್ಗಳಲ್ಲಿ ನಾನು ಧನವನ್ನು ಆಕರ್ಷಿಸುವವನು ಅಥವಾ ಅವಳು ಎಂದು ಬರೆಯಿರಿ. ಮತ್ತು ಇಂತಹದೇ ಸನಾತನ ಜ್ಞಾನವನ್ನು ಆಧುನಿಕ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಜೈ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಎಲ್ಲರಿಗೂ ಶುಭವಾಗಲಿ.